ಸಮಯವನ್ನು ಅಸ್ಪೃಶ್ಯರನ್ನು ಮೇಲೆತ್ತುವುದು, ಅವ್ರಿಗೆ ಒಳ್ಳೆಯ ಬದುಕನ್ನು ಕೊಡಿಸೋದು, ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡಿಸುವಂಥದ್ದು, ರಾಜಕೀಯವಾಗಿ ಸಮಾನತೆ ತರುವಂಥದ್ದು, ಈ ಎಲ್ಲ ನೆಲೆಯಲ್ಲಿ ಅವ್ರು ಚಿಂತನೆ ಮಾಡ್ತಾಯಿದ್ರು. ಇದು ಸಾಧ್ಯ ಇಲ್ಲ ಈ ಒಂದು ಹಿಂದುತ್ವವಾದಿ ಜನರ ಮಧ್ಯದಲ್ಲಿ ಅಂತೇಳಿ ಅವರಿಗೆ ಯಾವಾಗ ಮನವರಿಕೆ ಆಗ್ತದೆ ಅನ್ನೋಕ್ಕಿಂತಲೂ ಇಡೀ ಜೀವನ ತುಂಬ ಮನವರಿಕೆ ಆಗಿದೆ ಅವ್ರಿಗೆ. ಪ್ರತಿದಿನವೂ ಅವ್ರ ಜೀವನ ಚರಿತ್ರೆಯನ್ನು ಓದ್ತಾ ಹೋದಾಗ ಇಲ್ಲಿಯ ಮೇಲ್ವರ್ಣೀಯ ಜಾತಿ ಜನ ಅವರನ್ನು ಭಾಳ ಕೀಳಾಗಿ ನೋಡಿದ್ದನ್ನು ನಾವು ಪ್ರತಿ ಕ್ಷಣ ಅವ್ರ ಬದುಕನ್ನು ನೋಡಿದ್ವಿ, ಅದು ಅನುಭವಿಸಿದಾರೆ ಅವರು. ಹೀಗಾಗಿ ಇಲ್ಲಿಯ ತರಸಮ ಇದ್ದಂತಹ ಮೇಲು ಕೀಳಿನ ಈ ಜಾತಿ ವ್ಯವಸ್ಥೆಯಲ್ಲಿ ಅವ್ರು ಮುಂದುವರಿದು ಬೇಡಾಗಿತ್ತು. ಕೊನೆಗೆ ಅವರು ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ರು ಅಂತ ಈಗ ಇತಿಹಾಸ ಪುಟದಲ್ಲಿ ಹೋಗ್ಯದು. ಅಂಥ ಒಬ್ಬ ಅಂಬೇಡ್ಕರ್ ಅವರನ್ನು ಕಾಂಗ್ರೆಸ್ ಸೋಲಿಸ್ತು ಅಂತೇಳಿ ಕಾಂಗ್ರೆಸ್ಸನ್ನು ಒಂದು ನೈತಿಕವಾಗಿ ಹಿಡಿಯುವ ಸಂದರ್ಭದಲ್ಲ ಈ ಮಾತನ್ನು BJP ಗುರು ಅದರಲ್ಲೂ ಮೋದಿ ಅವರು ಬಳಸ್ತಾ ಇದ್ದಿದ್ದನ್ನು ನಾವು ನೋಡಿದ್ದೀವಿ, ಕೇಳಿದ್ದೀವಿ. ಅದು ಆ ದಿಶೆಯಲ್ಲೇ ಇವತ್ತು ಖರ್ಗೆ ಅವರು ಸ್ಪಷ್ಟ ಉತ್ತರ ಕೊಡ್ತಾ ಇದ್ದಾರೆ. ಅವ್ರ ಸೋಲಿಗೆ ಸ್ವತಃ ಅವರೇ ಹೇಳ್ಕೊಂಡಿದ್ದಾರೆ ತಮ್ಮ ಪತ್ರದಲ್ಲೇ, ಅವ್ರ ಮಿತ್ರರಿಗೆ ಬರೆದಂಥ ಪತ್ರದಲ್ಲೇ ಏನಪ್ಪ ಅಂತಂದ್ರೆ ಈ ಸೋಲಿಗೆ ಸ್ವತಃ ಡಾಂಗೆ ಅವರು ಕಮ್ಯುನಿಸ್ಟ್ ಪಾರ್ಟಿ ಅವರು, ವಿಶೇಷವಾಗಿ ಕಮ್ಯುನಿಸ್ಟ್ ಪಾರ್ಟಿಯನ್ನು ಎತ್ತಿ ಕಟ್ಟುವಲ್ಲಿ ದೊಡ್ಡ ಸಾಹಸ ಮಾಡಿದವರು. ಮತ್ತು ವೀರ ಸಾವರ್ಕರ್ ಅವರು ಹಿಂದುತ್ವವನ್ನು ಕಟ್ಟುವಲ್ಲೇ ಮಹಾನ್ ಸಾಧನೆ ಮಾಡಿದವರು. ಆ ಮಧ್ಯೆ ಇವರಿಬ್ಬರ ಕಾರಣ ಸೋತ್ನಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅವರಿಬ್ಬರು ಒಟ್ಟಾಗಿ ನಾನು ಸೋಲಿಸಿದರು ಅನ್ನುವಂಥ ಮಾತನ್ನ ಪತ್ರದಲ್ಲಿ ಬರೆದಿದ್ದಾರೆ ಅವ್ರ ಮಿತ್ರರಿಗೆ ಅನ್ನುವಂಥ ಮಾತನ್ನು ಈ ನಮ್ಮ ಏನಪ್ಪ ಅಂದ್ರೆ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ತಮ್ಮ ಮಿತ್ರರಿಗೆ ಬರೆದ ಪತ್ರದಲ್ಲಿ ಅದನ್ನು ತೋರಿಸಿ ಹೇಳ್ತಾ ಇದ್ದರು. ನನ್ನ ಸೋಲಿಗೆ ಇಬ್ಬರು ನಾಯಕರು ಕಾರಣ ಎಂದು ಅಂಬೇಡ್ಕರ್ ಅವರು ತಮ್ಮ ಸ್ನೇಹಿತ ಕಮಲ್ ಕಾಂತ್